ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ಬನ್ನಿ, ನಾನು ಇವತ್ತಿನ ದಿವಸ ಒಂದು ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀನಿ. ಯಾವ್ದು ಎಕ್ಸಿಬಿಷನ್ನು ಅಂತ ಅಂದ್ಕೋತಿದ್ದೀರಾ? ಇದೇ ನಮ್ಮ ಚಿತ್ರದುರ್ಗದಲ್ಲಿ ದುರ್ಗದ ಸಿರಿ ಹೋಟ್ಲಲ್ಲಿ ರಶ್ವಿಕಾ ಎಕ್ಸಿಬಿಷನ್ ಅಂತ ಹೇಳ್ಬಿಟ್ಟು ಏರ್ಪಾಟ್ ಮಾಡಿದ್ದಾರೆ. ಅದರದ್ದು ರೀಲ್ಸು ತುಂಬಾ ಇನ್ಸ್ಟಾಗ್ರಾಮಲ್ಲಿ ಇದಾಗ್ತಾ ಇದೆ. ಹಂಗಾಗಿ ನಾವು ಕೂಡ ಒಂದು ಸಾರಿ ವಿಸಿಟ್ ಮಾಡ್ಕೊಂಡು ಬರೋಣ, ಅಲ್ಲೆಲ್ಲ ಏನು ಸಿಗ್ತಾ ಇದೆ, ನಮಗೆ ನಮ್ಮ ಬೇರೆ ಶಾಪ್ಗಳೆಲ್ಲ ಸಿಗದೇ ಇರೋ ಅಂಥ ಐಟಮ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಒಂದು ವಿಸಿಟ್ ಹೋಗಿ ಬರೋಣ, ಅಲ್ಲಿ ಏನೇನು ಸಿಗುತ್ತೆ, ಅಲ್ಲಿ ಏನೆಲ್ಲಿ ತೊಗೊಳ್ತೀನಿ, ಮತ್ತು ಯಾವ ಥರ ಸ್ಟಾಲ್ಗಳೆಲ್ಲ ಹಾಕಿದ್ದಾರೆ ಅಂತ ಕೂಡ ನಾನು ನಿಮಗೆ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ಹೋಗೋಣ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ನಾನು ಮೊದಲಿಗೆ ಅಲ್ಲಿ ಏನೇನೆಲ್ಲ ತೊಗೊಂಡ್ವಿ, ನಾನು ನನ್ನ ಫ್ರೆಂಡ್ಸ್ ಕೂಡ ಹೋಗಿದ್ವಿ. ಅಲ್ಲಿ ನೋಡಿ, ನಾವು ಇಲ್ಲಿ ಕಾರ್ಡಿ ಜಾರ್ಜೆಟ್ ಸ್ಯಾರೀಸ್ ಅಂತ ಬರುತ್ತೆ, ಆ ಥರ ಒಂದು ಸ್ಯಾರಿ ಕೂಡ ತೊಗೊಂಡ್ರು ನನ್ನ ಫ್ರೆಂಡ್ಸು. ಅದಕ್ಕೆ 4800 ರೂಪಾಯಿ ಹಾಕಿದ್ದಾರೆ. ಕಲೆಕ್ಷನ್ಸ್ಗಳೆಲ್ಲ ತುಂಬಾ ಚೆನ್ನಾಗೇ ಇತ್ತು, ಕಲರು ಹಾಗೆ ಇತ್ತು. ತುಂಬಾ ಇಷ್ಟಪಡೋ ಅಂಥ ಸೀರೆಗಳು ಕೂಡ ಇದು. ಹಾಗೆಯೇ ಜಾರ್ಜೆಟ್ ಸಿಲ್ಕ್ಗಳಲ್ಲೂ ಸ್ಯಾರಿಗಳೆಲ್ಲ ಇದ್ವು. ನೀವು ಮೊದಲು ನೋಡಿದ್ರಲ್ಲ, ಆ ಸೀರೆ ರೇಟ್ ಬಂದುಬಿಟ್ಟು 4800 ಇತ್ತು. ಇವಾಗ ನೋಡ್ತಾ ಇರೋ ಸೀರೆ ಬೆಲೆ 6000 ರೂಪಾಯಿ. ಇದು ಬನಾರಸ್ಸು ಎಲ್ಲ ಜಾರ್ಜೆಟ್ ಎಲ್ಲ ಆ ಥರ ಸ್ಯಾರೀಸ್. ಇದು ವೆರೈಟೀಸ್ ಆಫ್ ಸ್ಯಾರೀಸು ತುಂಬಾ ಚೆನ್ನಾಗಿದ್ವು. ನಮ್ಮ ಭಾರತ ದೇಶದಲ್ಲಿ ವೆರೈಟಿ ಸ್ಯಾರಿಗಳು ಎಲ್ಲ ರಾಜ್ಯಗಳಿಂದನೂ ತಂದೇ ಆದಂಥ ಒಂದು ಸ್ಯಾರಿಯ ಶೈಲಿಗಳನ್ನ ಹೊಂದಿದ್ದಾವೆ. ಆ ಥರ ಸ್ಯಾರಿಗಳು ಕೂಡ ಈ ಥರ ಸ್ಟಾಲ್ಗಳಲ್ಲೆಲ್ಲ ಹೋದರೆ ನಮಗೆ ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ಇವಾಗ ನೀವು ನೋಡಿದ ಸೀರೆ 6500 ರೂಪಾಯಿದ್ದು. ಇವಾಗ ನೀವು ನೋಡ್ತಾ ಇರೋದು ಜಾರ್ಜೆಟ್ ಸಿಲ್ಕ್ ಸ್ಯಾರೀಸು. ಇದು ಬಂದು 7000 ರೂಪಾಯಿ ಸ್ಯಾರಿ. ನಾನು ಆಲ್ರೆಡಿ ಶಾಪಿಂಗ್ ಆಗಿತ್ತು ನಂದು. ಈ ಸರಿ ಜ್ಯೇಷ್ಠ ಮಾಸ ಇರೋದ್ರಿಂದ ಆಷಾಢದಲ್ಲಿ ಸ್ಯಾರಿ ತೊಗೊಳೋದು ಬೇಡ ವರಮಹಾಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು ನಾನು ಪ್ರೀ ಪ್ಲ್ಯಾನಾಗಿ ಸೀರೆನ ತೊಗೊಂಬಂದಿದ್ದೆ. ಇನ್ನೂ ತೊಗೊಳೋದಿತ್ತು, ನೋಡೋಣ ಚೆನ್ನಾಗಿದ್ದರೆ ತರೋಣ ಅಂತ ಕೂಡ ನಾನು ಹೋಗಿದ್ದಲ್ಲಿ. ಆದರೆ ನನಗೆ ದೊಡ್ಡ ಬಾರ್ಡ್ರ್ ಸ್ಯಾರಿ ಅಷ್ಟೊಂದು ಲೈಕ್ ಆಗಲಿಲ್ಲ. ಈ ಥರ ಡಿಫ್ರೆಂಟ್ ಆಫ್ ಸ್ಯಾರೀಸ್ ತುಂಬಾ ಚೆನ್ನಾಗಿತ್ತು. ನನ್ನ ಸ್ನೇಹಿತರೆಲ್ಲನ ಕೊಂಡ್ಕೊಂಡ್ರು ಎಲ್ಲನ. ನಾನು ಎಲ್ಲ ಶಾಪಿಂಗ್ ಎಲ್ಲ ನೋಡಿದೆ. ಆಲ್ಮೋಸ್ಟ್ ಅಲ್ಲಿ ನನಗೆ ಗೊತ್ತಿರೋರು ಕೂಡ ಸೀರೆ ಶಾಪಿಂಗ್ ಮಾಡಿದರು, ಗೊತ್ತಿರೋರಿದ್ದರು. ಹಂಗಾಗೋಸ್ಕರ ನಾನು ಒಂದು ಸರ್ತಿ ಎಲ್ಲನೂ ಕೂಡ ನೋಡಿಕೊಂಡು ಬಂದೆ, ಯಾವ್ಯಾವ ಥರ ಇರುತ್ತೆ, ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೇನು ಇವಾಗ ನೋಡಿ, ನಾನು ಮುಂಚೆನೇ ಪ್ರೀವಿಯಸ್ಸಾಗಿ ವಿಡಿಯೋ ಬಿಟ್ಟೆ ಈ ಥರ ತೊಗೊಂಡಿದ್ದೀನಿ ಅಂತ. ಬನ್ನಿ, ಇವಾಗ ನೋಡ್ತಾ ಇರ್ಬೋದು ನೀವು, ಈ ಥರ ಸ್ಟಾಲನ್ನು ಹಾಕಿದ್ದಾರೆ ದುರ್ಗದ ಸಿರಿ ಹೋಟ್ಲಲ್ಲಿ. ಎಲ್ಲ ಅಲ್ಲಿ ಏನಪ್ಪ ಆಯಿತು ಅಂತ ಹೇಳಿದರೆ, ಈ ಥರ ಆ್ಯಂಟಿಕ್ ಪೀಸಸ್ ಜ್ಯುವೆಲರೀಸ್ ಇತ್ತು, ಬೀಡ್ಸ್ ಜ್ಯುವೆಲರೀಸು, ಇಯರಿಂಗ್ಸು, ಕ್ಲಿಪ್ಸು, ವೇಲ್ಸು, ಮತ್ತು ಏನು ಸ್ಟಾಲ್ ಹಾಕ್ಕಂತೀವಲ್ಲ ಸ್ಟಾಲ್ಸು, ಹಾಗೆಯೇ ಒಳ್ಳೊಳ್ಳೆ ಸ್ಯಾರೀಸು ತುಂಬಾ ಚೆನ್ನಾಗಿತ್ತು. ಕಾಂಜೀವರಮ್ಮು, ಆಮೇಲೆ ಇಕ್ಕತ್ ಕಾಟನ್ನು, ಇಳ್ಕಲ್ ಸ್ಯಾರಿ, ಜಾರ್ಜೆಟ್ ಸ್ಯಾರಿ, ಬನಾರಸಿ ಸ್ಯಾರೀಸು, ಆಮೇಲೆ ಏನು ಇವಾಗ ಕಾಡಿಗೆ ಜಾರ್ಜೆಟ್ ಸಿಲ್ಕ್ ಸ್ಯಾರೀಸು, ಇವಾಗ ಅದೇ ಟ್ರೆಂಡ್ ಜಾಸ್ತಿ ಓಡ್ತಾ ಇರೋದು. ಅದು ತುಂಬಾ ಶಾಪ್ಸು ಜಾಸ್ತಿ ಇದ್ದಿದ್ದು ಲೇಡೀಸ್ಗೆ ತುಂಬಾ ಯೂಸ್ ಆಗೋ ಅಂಥದ್ದು. ಅವರೇ ಹೇಳ್ದಂಗೆ ನಮಗೆ ಸ್ಟಾಲಲ್ಲಿ ನಮ್ಮ ದುರ್ಗದ ಅಂಗಡಿಗಳಲ್ಲಿ ಸಿಗದೇ ಇರೋ ಅಂಥ ಕೆಲವೊಂದು ಐಟಮ್ಗಳೂ ತುಂಬಾ ಚೆನ್ನಾಗೇ ಇತ್ತು. ಬಟ್ ನಂಗಲ್ಲಿ ಅನಿಸಿದ್ದೇನು ಅಂತ ಹೇಳಿದರೆ, ಎಕ್ಸ್ಪೆನ್ಸಿವ್ ಜಾಸ್ತಿನೇ ಇತ್ತು ಅಂತ ಅಂದ್ಕೊತೀನಿ. ಸ್ಯಾರಿಗಳು ರೆಗ್ಯುಲರ್ ಯೂಸು ಸ್ಯಾರೀಸ್, ಕಾಟನ್ ವೇರ್ ಮಾಡೋರಿಗೆ ಕಾಟನ್ ಸ್ಯಾರಿಗಳು, ಅದರಲ್ಲೇ ವೆರೈಟೀಸ್ ಕಾಟನ್ ಸ್ಯಾರೀಸ್ ಎಲ್ಲ ಇತ್ತು. ಬನಾರಸಿ ಸೀರೆಗಳಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಆಮೇಲೆ ನಮಗೆ ಕೈಗೆ ಎಟ್ಕೋಂಥ ರೇಟಲ್ಲೂ ಕೂಡ ಕೆಲವೊಂದು ಸ್ಟಾಲ್ ಅವರು ಸ್ಯಾರೀಸನ್ನು ಇಟ್ಟಿದ್ದರು. ಕ್ಲಿಪ್ಸ್ಗಳಾಗಲಿ ಬಳೆಗಳಾಗಲಿ ತುಂಬಾ ಚೆನ್ನಾಗಿತ್ತು. ಆಮೇಲೆ ಕ್ವಾಡ್ ಸೆಟ್ಗಳು, ಕಾಟನ್ ಸೆಟ್ಸ್ಗಳು, ಹಾಗೆಯೇ ಬ್ಲೌಸ್ಗಳು, ರೆಡಿ ಬ್ಲೌಸು, ವೆಲ್ವೆಟ್ ಬ್ಲೌಸಸ್ಸು ತುಂಬಾ ಚೆನ್ನಾಗಿ ಎಲ್ಲನೂ ಹಾಕಿದ್ರು ಸ್ಟಾಲ್ಗಳ್ನೆಲ್ಲನ. ಜನಗಳು ಸ್ವಲ್ಪ ಬರೋದು ಹೋಗೋದೆಲ್ಲ ಕಮ್ಮಿ ಇದೆ, ಎಲ್ರಿಗೂ ರೀಚ್ ಆಗಿಲ್ಲ ಅಂತ ಅಂದ್ಕೋತೀನಿ. ಅಷ್ಟೊಂದು ರಶ್ ಅಂತಲೇ ಹೇಳೋಕ್ಕಾಗಲ್ಲ, ಫ್ರೀಯಾಗಿ ಶಾಪಿಂಗ್ ಮಾಡೋಂಗಿತ್ತು ಎಲ್ಲನೂ ಕೂಡ. ಅಲ್ಲಿ ಬನ್ನಿ, ನಾನು ಯಾವುದರ ಅನುಭವನ ಅಲ್ಲಿ ನನ್ನ ಮಗಳು ಕೇಳ್ತಾಯಿದ್ಲು, ಅಮ್ಮ ಹೇಗಿತ್ತು, ಹೇಗೆ ಅನ್ನಿಸ್ತು ಶಾಪಿಂಗ್ ಅಂತ. ಅದು ತುಂಬ ಎಕ್ಸ್ಪೆನ್ಸಿವ್ ಅಂತ ಹೇಳಿದೆ ನಾನಂತೂ. ಆದರೆ ನಮಗಿಲ್ಲೆಲ್ಲೂ ಸಿಗದೇ ಇರೋ ಅಂಥ ಡಿಫ್ರೆಂಟ್ ಐಟಮ್ಸ್ ಎಲ್ಲ ಇತ್ತು. ಆದರೆ ನನಗೇನಿತ್ತು ಅಂದರೆ, ಒಂದೊಳ್ಳೆ ಬಾರ್ಡ್ರ್ ಸ್ಯಾರಿ ಸಿಕ್ಕರೆ ತೊಗೊಳ್ಳೋಣ ಅಂತಲೇ ಹೋಗಿದ್ದು ನಾನು ಅದೇ ಪರ್ಪಸ್ಗೆ. ಬಟ್ ನನಗಲ್ಲಿ ಎಲ್ಲ ಬಾರ್ಡ್ರ್ಲೆಸ್ ಸಿಲ್ಕ್ ಸ್ಯಾರೀಸು ತುಂಬ ಕಲೆಕ್ಷನ್ಸ್ ಇತ್ತು. ಬಟ್ ನನಗೀಗ ಅದರ ಒಂದು ಇದಿರಲಿಲ್ಲ, ನೆಸೆಸಿಟಿ ಇರಲಿಲ್ಲ. ಹಾಗಾಗಿ ಶಾಪಿಂಗ್ ಎಲ್ಲ ಮುಗಿಸಿ ನಾವು ಹೊರಗೆ ಹೊರಟ್ರೆ ಮಳೆ ಬಿಟ್ಟರು ಮರದಾಗಿನ ಹನಿ ಬಿಡಲಿಲ್ಲ ಅಂತ ಹೇಳ್ಬಿಟ್ಟು ಚಿಟಿ ಮಳೆ ಶುರುವಾಯಿತು.
ತಲೆ ಎಲ್ಲ ನೆನೆಸ್ಕೊಂಡು ನಾವು ಗಾಡಿ ತಗೊಂಡು 2 ವೀಲರ್ ತಗೊಂಡು ಹೋಗಿದ್ರಿಂದ ನಾವು ಮನೆಗೆ ಹೋಗೋ ಅಷ್ಟೊತ್ತಿಗೆ ನೆನ್ಕೊಂಡು ಹೋಗ್ಬಿಡ್ತೀವಿ ಅಂತೇಳಿ ಸ್ವಲ್ಪ ಅಲ್ಲೇ ಒಂದು ಜಾಗದಲ್ಲಿ ಕುತ್ಕೊಂಡ್ವಿ. ಹಾಗೇ ಕುತ್ಕೊಂಡು ಏನು ಮಾಡೋದು, ಟೈಮ್ ಪಾಸು, ಮಳೆ ಬಿಡೋ ತನಕ ಏನು ಮಾಡೋಣ, ಹೆಂಗೂ ಹೋಟ್ಲಿಗೆ ಹೋಗಿದ್ವಲ್ವ ದುರ್ಗದ ಸಿರಿ, ಅದಕ್ಕೆ ಸ್ವಲ್ಪ ಚಳಿಗೆ ಬಾಯಿ ಖಾರವಾಗಿ ಏನಾದರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು 2 ಗೋಬಿ ಮಂಚೂರಿಯನ್ನ ಆರ್ಡ್ರ್ ಮಾಡ್ಕೊಂಡ್ವಿ. ಅದು ಬರೋದಷ್ಟರಲ್ಲಿ ಕೆಲವೊಂದು ರೈಲ್ಸ್ಗಳೆಲ್ಲ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು ಜಿಟಿ ಮಳೆಯಲ್ಲಿ. ನೋಡೋಕ್ಕೆ ಮಳೆ ಇಲ್ಲ, ಹೊರಗೋದ್ರೆ ತಲೆ ನೆನೆಯುತ್ತೆ ಆ ಥರ ಸಿಚುಯೇಷನ್. ಜೋರು ಮಳೆ ಇಲ್ಲ, ಬಿತ್ತಿ ಬೆಳೆ ಅಂತ ಮಳೆ ಅಂತೂ ಅಲ್ಲ. ಈ ಥರ ಆದಾಗ ವೇಟ್ ಮಾಡಿ ಆರ್ಡ್ರ್ ಮಾಡಿದ್ದೀವಲ್ಲ ಅಂತ ಮಳೆ ಬಿಟ್ಟು ಹೋಗೋ ಆಗಿಲ್ಲ ಆರ್ಡ್ರ್ ಮಾಡಿ. ಇವಾಗ ನಾನು ಹೇಳ್ದಂಗೆ ಬನ್ನಿ ಅದೆಲ್ಲ ಮಾವಿನ ಹಣ್ಣನ್ನು ಬಳಸ್ಕೊಂಡು ನಾವೊಂದು ಕೇಸರಿ ಬಾತ್ ಮಾಡೋಣ. ಬನ್ನಿ ಹೇಗೆಲ್ಲ ಮಾಡ್ತಾ ಇದ್ದೀನಿ, ಅದಕ್ಕೆ ಏನು ತಗೊಂಡಿದ್ದೀನಿ ಅಂತೇಳಿ ಹೇಳ್ತಾ ಹೋಗ್ತೀನಿ. ಒಂದು ಹಣ್ಣಿನ ಪಲ್ಪನ್ನ ಚಿಕ್ಕದಾಗಿ ಎಸಳುಗಳಾಗಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಯಾವುದೇ ಥರ ಬ್ಲೆಂಡರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಂಡಿಲ್ಲ. ಹಾಗೆ ಸ್ಲೈಸಸ್ ಇದೆ, ಚಿಕ್ಕ ಸ್ಲೈಸಸ್ ತಗೊಂಡಿದ್ದೀನಿ. ಹಾಗೆಯೇ 1 ಟೀ ಲೋಟದಷ್ಟು ತುಪ್ಪ ತಗೊಂಡಿದ್ದೀನಿ. ಹಾಗೆ ಈ ಒಂದು ಲೋಟದಲ್ಲಿ, ಈ ಅಳತೆ ಲೋಟದಲ್ಲಿ 3/4 ಭಾಗ ರವೆ ತಗೊಂಡಿದ್ರೆ ಫುಲ್ಲು 1 ಲೋಟ ಸಕ್ಕರೆ ತಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ದ್ರಾಕ್ಷಿ ಗೋಡಂಬೆ ತಗೊಂಡಿದ್ದೀನಿ. ಫ್ಲೇವರ್ಗೋಸ್ಕರ ಚಕ್ಕೆ ತಗೊಂಡಿದ್ದೀನಿ. ಹಾಗೆ ಏಲಕ್ಕಿ ಪುಡಿ ಕೂಡ ತಗೊಂಡಿದ್ದೀನಿ. ಹಾಗೆ ಹಾಲು ಕೂಡ ಇಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಾನು ಯಾವುದೇ ರೀತಿಯ ಕಲರನ್ನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ, ನ್ಯಾಚುರಲ್ ಕಲರನ್ನು ಹಾಕಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಹಾಲು ಕೂಡ ಕಾಯ್ಸಕ್ಕಿಟ್ಟಿದ್ದೀನಿ. ನಾನು ನ್ಯಾಚುರಲ್ ಹಣ್ಣಿಂದನೇ ಕೇಸರಿ ಬಾತನ್ನು ಮಾಡ್ತಾ ಇದ್ದೀನಿ. ಇದೇ ಅದಕ್ಕೆ ಕಲರ್ ಕೂಡ ಆಗುತ್ತೆ. ಬನ್ನಿ. ಹಾಗೆಯೇ ನಾನು ಹಾಲನ್ನು ಕೂಡ ಕಾಯೋದಕ್ಕೆ ಆಲ್ರೆಡಿ ಇಟ್ಟಿದ್ದೀನಿ. ನೋಡಿ, ಹಾಲು ಮತ್ತು ಜೊತೆಗೆ ರವೆ ಎಷ್ಟು ತೊಗೊಂಡಿದ್ದೀನೋ ಅದರ 3 ಅಳತೆಯಲ್ಲಿ 2 ಅಳತೆ ನೀರು, 1 ಅಳತೆ ಹಾಲನ್ನು ಹಾಕಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಬನ್ನಿ, ನಾನಿಲ್ಲಿ 1 ಟೀ ಲೋಟದಷ್ಟು ತುಪ್ಪ ತೊಗೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸಿ ಕಾಯಿಸ್ಕೊತಾ ಇದ್ದೀನಿ. ಇವಾಗ ರವೆ ಹಾಕಿ ಚೆನ್ನಾಗಿ ಹುರಿಯೋಣ. ಇದಕ್ಕೇನೆ ಡ್ರೈ ಫ್ರೂಟ್ಸ್ ಕೂಡ ಹಾಕೋಣ. ಇವಾಗ ನಾನು ಚಕ್ಕೆ ತಗೊಂಡಿದ್ನಲ್ಲ, ಚಕ್ಕೆನೂ ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ಗೋಡಂಬೆ ದ್ರಾಕ್ಷಿ ತಗೊಂಡಿದ್ನಲ್ಲ ಅದನ್ನು ಕೂಡ ಬಳಸ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಘಮ ಬರೋ ತನಕ ಹುರ್ಕೊಳ್ಳೋಣ. ಇವಾಗ ಹಣ್ಣಿನ ಸೀಸನ್ ಅಲ್ಲ, ವೆರೈಟೀಸ್ ಆಗಿ ಮಾಡ್ಕೋಬಹುದು ಮಾವಿನ ಹಣ್ಣಿನ ಬಳಸ್ಕೊಂಡು. ನಾವು ಇವಾಗ ಕೇಸರಿ ಬಾತ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಾನು ತುಂಬ ಈಸಿಯಾಗೂ ಇರುತ್ತೆ, ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಫುಡ್ ಕಲರನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಘಮ ಬರುತ್ತೆ ರವೆ, ಆ ಥರ ಹುರ್ಕೋಬೇಕು ತುಪ್ಪದಲ್ಲಿ. ಜೊತೆಗೆ ಹಾಕಿರೋ ಡ್ರೈ ಫ್ರೂಟ್ಸ್ ಕೂಡ ಅದರಲ್ಲೇ ಬಿಸಿ ಆಗ್ತಾ ಹೋಗುತ್ತೆ. ನೋಡಿ, ರವೆ ಯಾವ ಕಲರ್ ಬಂದಿದೆ, ಬ್ರೌನ್ ಕಲರ್ ಆಯ್ತು. ಅಷ್ಟು ಚೆನ್ನಾಗಿ ತುಪ್ಪದಲ್ಲಿ ಹುರಿದಿದ್ದೀನಿ. ಇವಾಗ ಸಕ್ಕರೆ ಹಾಕೊಳ್ಳೋಣ. ಕೆಲವರು ಹಾಲನ್ನು ಹಾಕಿದ್ಮೇಲೆ ಸಕ್ಕರೆ ಹಾಕ್ತಾರೆ. ಯಾಕೆ ಗೊತ್ತಾ, ನಾನು ಫಸ್ಟೇ ಸಕ್ಕರೆ ಹಾಕ್ತಾ ಇದ್ದೀನಿ. ಕೆಲವರಿಗೆ ಬೇಸಿಕ್ಕಾಗೆ ಕೇಸರಿ ಬಾತ್ ಮಾಡೋರಿಗೆ ಗಂಟಾಗ್ಬಿಡುತ್ತೆ ಅನ್ನೋ ಭಯ ಇರುತ್ತೆ. ಹಾಗಾಗಿ ಫಸ್ಟೇ ನಾವು ಶುಗರನ್ನು ಯೂಸ್ ಮಾಡೋದ್ರಿಂದ ಗಂಟಾಗೋದಿಲ್ಲ. ಇವಾಗ ಬನ್ನಿ, ನಾನು ಇವಾಗ ಹಾಲೇನು ಕುದಿಯೋದಕ್ಕೆ ಇಟ್ಟಿದ್ನ ಆಲ್ರೆಡಿ ಕುದ್ದಿದೆ, ಅದು ಇವಾಗ ಸೇರಿಸ್ತಾ ಹೋಗೋಣ. 1 ಲೋಟದ ಅಳತೆಗೆ ನಾವು ರವೆ ತಗೊಂಡಿದ್ವಲ್ಲ ಅದೇ ಅಳತೆಗೆ 3/2 ನೀರನ್ನು ಹಾಕಿದ್ರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಕೇಸರಿ ಬಾತ್ ಅಂತ. ನೋಡಿ, ನಾನು ಈ ಅಳತೆಯಲ್ಲಿ ನಾನು ಮರಳಿಸ್ಕೊಂಡಿದ್ದೀನಿ. ಆಲ್ರೆಡಿ ಹಾಲನ್ನು ಮರಳಿಸ್ಕೊಂಡಿದ್ದೀನಿ. ಅದು 3/4 ಭಾಗ ಇತ್ತಲ್ವ ಹಾಲು, ಹಾಗಾಗಿ ನಾನು 2 ಲೋಟ ಹಾಲನ್ನು ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಳ್ಳಿ ಇದು ಕುದೀತಾ ಬರುತ್ತೆ. ಇವಾಗ ಗಂಟು ಬಿಡಲ್ಲ ನೋಡೋಣ. ನಾನು ಬಿಟ್ಟು ಹಾಕಿದೆ, ಆದ್ರೆ ಎಲ್ಲಾದ್ರೂ ರವೆಗೆ ಹಾಕ್ಬಿಟ್ರೆ ನಾವು ಫಸ್ಟ್ ಹಾಲು ಗಂಟಾಗೋ ಚಾನ್ಸಸ್ ಇರುತ್ತೆ ಭಾಳ ಮಾಡುವಾಗ. ಇದು ಸತ್ಯನಾರಾಯಣ ಪೂಜೆಗೆ ಹಿಂಗೆ ಇದೇ ಥರನೇ ಮಾಡೋದು. ವೈಟ್ ಸಜ್ಜಿಗೆ ಅಂತಾನೆ ಹೇಳ್ತಾರೆ. ಗಮ್ಮತ್ತಿದೆಯಾ? ಸೂಪರ್ ಸ್ಮೆಲ್ ಬರ್ತದೆ.
ತುಪ್ಪ, ತಿಕ್ ಆಗ್ತದ. ಎಂದು ಲವಂಗ ಏನು ಹಾಕಿದ್ಯಾ? ಚಕ್ಕೆ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಚಕ್ಕೆ ಹಾಕಿದ್ರೆ, ಫ್ಲೇವರ್ ಬರ್ತಾ ಇದೆ. ನಾನು ಒಂದು ಸ್ವಲ್ಪ ತುಪ್ಪ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಮೇಲಕ್ಕೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಟೇಸ್ಟಿ. ಇವಾಗ ನೋಡ್ರಿ ಲಾಸ್ಟಿಗೆ ಫೈನಲ್ಲ ನಾನು ಏನು ತೊಗೊಂಡಿದ್ದೆ ಮಾವಿನ ಹಣ್ಣು, ಆ ಪಲ್ಪನ್ನು ಕೂಡ ಸೇರಿಸೋಣ ಇದಕ್ಕೆ. ಎಷ್ಟು ಚೆನ್ನಾಗಿ ರವೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಮಾವಿನ ಹಣ್ಣಿನ ಪಲ್ಪು ತೊಗೊಂಡಿದ್ನಲ್ಲ ಅದನ್ನ ಸೇರಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡೋಣ. ಎಷ್ಟು ಚೆನ್ನಾಗಿ ಕಲರ್ ಬಂತು ನೋಡ್ತಾ ಇದ್ದೀರಲ್ಲ. ಪೇಸ್ಟ್ ಮಾಡಾಕಿದ್ರೂ ಚೆನ್ನಾಗಿ ಬರುತ್ತೆ, ಬಟ್ ಇದು ಬಾಯಿಗೆ ಸ್ಲೈಸ್ ಸಿಗ್ತಾ ಇದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೆ 2, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಸಣ್ಣ ಉರಿ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡೋಣ. ನೆಕ್ಸ್ಟು ತುಪ್ಪ ಎಲ್ಲ ಮೇಲಕ್ಕೆ ಬಂದಿರುತ್ತೆ, ಚೆನ್ನಾಗಿ ಆಳ್ಕೊಂಡು ಲಿಡ್ ಕ್ಲೋಸ್ ಮಾಡೋಣ. 1-2 ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಟು ಬನ್ನಿ. ಇವಾಗ ಹೇಗಾಗಿದೆ ಕೇಸರಿ ಬಾತು, ಅಳ್ಳಕ್ಕೆ ಬಿಟ್ಟಿದ್ದೀನಿ. ಎಷ್ಟು ಸ್ಮೂತಾಗಿ ಬಂದಿದೆ. ಇವಾಗ ಸ್ಟವನ್ನು ಆಫ್ ಮಾಡೋಣ. ಬನ್ನಿ ಇವಾಗ ಸರ್ವ್ ಮಾಡೋಣ. ಟೇಸ್ಟ್ ಹೇಗೆ ಬಂದಿದೆ ಅಂತೇಳಿ ನಮ್ಮನೆಯವರಿಗೆ ಕೊಟ್ಟು ಟೇಸ್ಟ್ ಹೇಗೆ ಬಂದಿದೆ ಅಂತ ಕೇಳ್ತೀನಿ. ಇವಾಗ ನೋಡ್ತಾ ಇರ್ಬೋದು, ಸಾಫ್ಟಾಗಿ ಮಾಡಿದ್ದೀನಿ ನಾನು. ಬನ್ನಿ ಇವಾಗ ಟೇಸ್ಟ್ ಹೇಗೆ ಬಂದಿದೆ ಅಂತೇಳಿ ಮನೆಯವರಿಗೆ ಕೊಟ್ಟು ನೋಡೋಣ. ಮ್ಯಾಂಗೋ ಕೇಸರಿ ಬಾತ್. ವಿಶೇಷವಾಗಿ ಮ್ಯಾಂಗೋ ಕೇಸರಿ ಬಾತ್ ಸುಮ್ಮನೆ ಸೀಸನ್ ಸ್ಪೆಷಲ್. ಸ್ಲೈಸ್ ಮಾಡಾಕಿದ್ದೀನಿ, ಪೇಸ್ಟ್ ಮಾಡಿಲ್ಲ. ನೋಡಿ ಟೇಸ್ಟ್ ನ್ಯಾಚುರಲ್ ಕಲರ್. ಮಾವಿನಹಣ್ಣಿಂದೆ ಪೈನಾಪಲ್ ಫುಡ್ ಕಲರ್ in my space I feel most comfortable. Choose what you like. Choose your people. ಬನ್ನಿ ಇಷ್ಟು ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಬಾಯ್, ಮತ್ತೆ ಸಿಗೋಣ.